ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಕಳಶಕ್ಕೆ ಯಾವ ವಸ್ತುಗಳನ್ನು ಹಾಕಬೇಕು, ಪೂಜೆಯಲ್ಲಿ ಯಾವ ಬಣ್ಣದ ಬಳೆಗಳನ್ನು ಮರೆತೂ ಕೂಡ ಬಳಸಬಾರದು, ಹಬ್ಬದಲ್ಲಿ ದೀಪವನ್ನು ಹಚ್ಚಿದ ಮೇಲೆ ಯಾವ ತಪ್ಪುಗಳನ್ನು ಮಾಡಬಾರದು, ಮನೆಗೆ ಬಂದ ಮುತ್ತೈದೆಯರಿಗೆ ತಾಂಬೂಲ ಕೊಡುವಾಗ ಯಾವ ಕೆಲಸವನ್ನು ಮರೆಯದೆ ಮಾಡಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ, ಈ ಒಂದು ವಿಡಿಯೋಗೋಸ್ಕರ ಪ್ರತಿಯೊಬ್ಬರೂ ಕಾಯ್ದಿರ್ತೀರಿ. ಪ್ರತಿ ವರ್ಷ ನಾವು ತಿಳಿಸಿದ ಹಾಗೆ ಕಳಶಕ್ಕೆ ಈ ಮುಖ್ಯವಾದ ಲಕ್ಷ್ಮಿಗೆ ಪ್ರಿಯವಾಗುವ ವಸ್ತುಗಳನ್ನು ಹಾಕಿ ಲಕ್ಷ್ಮಿ ಪೂಜೆಯನ್ನ ಮಾಡಿ ಅದೆಷ್ಟೋ ಕುಟುಂಬಗಳು ಒಳಿತನ್ನ ಕಂಡಿವೆ. ಮಹಾಲಕ್ಷ್ಮಿ ದೇವಿಯು ಮನೆಗೆ ಬಂದು ಶಾಶ್ವತವಾಗಿ ನೆಲೆಸಲು ಹಬ್ಬದ ದಿನ ಕೆಲವು ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು. ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಿದ್ದಾರೆ. ಚಾರುಮತಿ ದೇವಿಯ ಕನಸಿನಲ್ಲಿ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಕಾಣಿಸಿಕೊಂಡು, ಯಾರು ನನ್ನನ್ನು ಶ್ರದ್ಧೆ, ಭಕ್ತಿ, ವಿನಯದಿಂದ ಸರಳವಾಗಿ ಪೂಜಿಸುತ್ತಾರೋ ಅವರಿಗೆ ಅವರು ಕೇಳಿದಂತಹ ವರವನ್ನು ನಾನು ನೀಡ್ತೀನಿ ಅಂತ ಹೇಳಿದ್ದಾರೆ. ಚಾರುಮತಿ ದೇವಿಯು ಕೇಳಿಕೊಳ್ಳದೆ ಆಕೆಯ ಸದಾಚಾರಗಳನ್ನು ನೋಡಿದಂತಹ ಶ್ರೀ ಮಹಾಲಕ್ಷ್ಮಿ ದೇವಿಯು ಕನಸಿನಲ್ಲಿ ಕಾಣಿಸಿಕೊಂಡು ಈ ಮಾತನ್ನ ಹೇಳಿದ ಮೇಲೆಯೇ ಚಾರುಮತಿಯು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಿ ಸಕಲ ಸಂಪದಗಳನ್ನು ಓದಿದಳು ಎಂದು ಪುರಾಣಗಳು ಹೇಳುತ್ತವೆ. ಇನ್ನು ಕಳಶಕ್ಕೆ ಯಾವ ವಸ್ತುಗಳನ್ನು ಹಾಕಬೇಕು ಅಂತ ತಿಳಿಯೋದಾದ್ರೆ, ಲಕ್ಷ್ಮಿ ಕಳಶಕ್ಕೆ ನೀರನ್ನ ಹಾಕಿ ಕೂರಿಸುವವರು ಒಂದು ವಿಚಾರವನ್ನ ನೆನಪಿಟ್ಟುಕೊಳ್ಳಿ. ನೀರಿನ ಒಳಗೆ ಕೊಳೆತು ಹೋಗುವಂತಹ ಪದಾರ್ಥಗಳನ್ನ ಹಾಕಬಾರ್ದು. ಎಷ್ಟೋ ಜನ ನಿಂಬೆಹಣ್ಣನ್ನ ಹಾಕ್ತೀರಾ, ಯಾವುದೇ ಕಾರಣಕ್ಕೂ ಕಳಶಕ್ಕೆ ನಿಂಬೆ ಹಣ್ಣನ್ನ ಹಾಕಬಾರ್ದು. ದ್ರಾಕ್ಷಿ, ಗೋಡಂಬಿ ಕೂಡ ನೀರಿನ ಕಳಶದ ಒಳಗೆ ಹಾಳಾಗುತ್ತೆ. ನೀವು ಕಳಶಕ್ಕೆ ಅಕ್ಕಿ ಹಾಕುವುದಾದರೆ ಮಾತ್ರ ಬಾದಾಮಿ, ಗೋಡಂಬಿಯನ್ನ ಕೂಡ ಹಾಕಬಹುದು. ಕಳಶಕ್ಕೆ ಯಾವ ವಸ್ತುಗಳನ್ನು ಹಾಕಬೇಕು, ಯಾವ ಕಾರಣಕ್ಕೆ ಆ ವಸ್ತುಗಳನ್ನೇ ಹಾಕಬೇಕು ಅಂತ ತಿಳಿಯೋದಾದರೆ, ಕಳಶಕ್ಕೆ 6 ಗೋಡಂಬಿ, 6 ಹಳದಿ ಬಣ್ಣದ ಕವಡೆಗಳು, 6 ಗೋಮತಿ ಚಕ್ರ, 6 ಬಾದಾಮಿ, 1 ಬೆಳ್ಳಿಯ ನಾಣ್ಯ. ಬೆಳ್ಳಿ ನಾಣ್ಯ ಇಲ್ಲವೆಂದರೆ ಮನೆಯಲ್ಲಿ ಇರುವಂತಹ ಯಾವುದೇ ಚಿಕ್ಕ ಬೆಳ್ಳಿಯ ಆಭರಣ ಆಗಿರ್ಬೋದು, 6 ಲವಂಗ, 6 ಕಮಲದ ಬೀಜಗಳು, 1 ಬಟ್ಟಲು ಅಡಿಕೆಯನ್ನು ಹಾಕಬೇಕು. ಇದಷ್ಟೇ ಅಲ್ಲದೆ ನಿಮ್ಮ ಬಳಿ ಇತ್ತು ಎಂದರೆ ನವರತ್ನದ ಉಂಗುರ ಹಾಕಿ, ಇಲ್ಲವಾದರೆ ನಿಮ್ಮ ಬಳಿ ಇರುವ ಯಾವುದೇ ಚಿಕ್ಕ ಬಂಗಾರದ ವಸ್ತುವನ್ನು ಕಳಶಕ್ಕೆ ಹಾಕಬಹುದು. ಮನೆಯ ಯಜಮಾನ ಬಳಸುವಂತಹ ಉಂಗುರ, ಮನೆಯ ಯಜಮಾನಿ ಬಳಸುವಂತಹ ಉಂಗುರ ಆಗಿರ್ಬೋದು, ಚೆನ್ನಾಗಿ ಮೊದಲು ನೀರಿನಲ್ಲಿ ತೊಳೆದು, ಮತ್ತೊಮ್ಮೆ ಹಾಲಿನಲ್ಲಿ ತೊಳೆದು, ಕೊನೆಯಲ್ಲಿ ಮತ್ತೊಂದು ಸಲ ನೀರಿನಿಂದ ತೊಳೆದು ಕಳಶಕ್ಕೆ ಹಾಕಬೇಕು. ನಾವು ಬಳಸಿದ ಬಂಗಾರವನ್ನು ನೇರವಾಗಿ ಕಳಶಕ್ಕೆ ಹಾಕಬಾರದು. ಇವಿಷ್ಟು ವಸ್ತುಗಳ ಜೊತೆಗೆ ಸುಗಂಧ ದ್ರವ್ಯಗಳನ್ನು ಹಾಕಬೇಕು. ಜವ್ವಾದು ಅಥವಾ ಕಸ್ತೂರಿ ಅಂತ ಸಿಗುತ್ತೆ, ಅದನ್ನ ಈಗ ತಿಳಿಸಿದ ಕೆಲವು ವಸ್ತುಗಳನ್ನು ಪೂಜಾ ಸಾಮಗ್ರಿಗಳು ಸಿಗುವಂತಹ ಗ್ರಂಥಿಗೆ ಅಂಗಡಿಗಳಲ್ಲಿ ತಂದಿಟ್ಟುಕೊಳ್ಳಬೇಕು. ಈ ಎಲ್ಲ ವಸ್ತುಗಳು ಮಹಾಲಕ್ಷ್ಮಿ ಅಮ್ಮನವರಿಗೆ ಪ್ರಿಯವಾಗುವಂತಹ ಮಂಗಳಕರ ವಸ್ತುಗಳಾಗಿವೆ. ಕಳಶಕ್ಕೆ ಈ ವಸ್ತುಗಳನ್ನು ಹಾಕಬೇಕಾದ್ರೆ, ಅಮ್ಮ ವರಮಹಾಲಕ್ಷ್ಮಿ ದೇವಿ ಪ್ರತಿ ವರ್ಷ ಪೂಜಿಸುವಂತೆ ಈ ವರ್ಷವೂ ನಿನ್ನ ಅನುಗ್ರಹಕ್ಕಾಗಿ ಇವತ್ತಿನ ದಿನ ಈ ವಸ್ತುಗಳನ್ನು ನಾನು ಕಳಶಕ್ಕೆ ಹಾಕ್ತಿದ್ದೇನೆ. ನಮ್ಮ ಮನೆಗೆ ಸಕಲ ಸಂಪದಗಳನ್ನು ನೀಡಿ, ಮನೆಯವರಿಗೆಲ್ಲ ಆಯಸ್ಸು, ಆರೋಗ್ಯ ನೀಡಿ, ಪ್ರತಿ ವರ್ಷದಂತೆ ಬಂದು ನಮ್ಮನ್ನೆಲ್ಲ ಅರಸು ಎಂದು ಬೇಡಿಕೊಳ್ಳಬೇಕು. ಕಳಶಕ್ಕೆ ಹಾಕಿದ ಈ ಎಲ್ಲ ವಸ್ತುಗಳನ್ನು ನಮ್ಮ ಚಾನೆಲ್ನ ವಿಡಿಯೋ ನೋಡುವಂತಹ ಸಬ್ಸ್ಕ್ರೈಬ್ಗಳು ಪ್ರತಿ ವರ್ಷ ಎತ್ತಿಟ್ಟುಕೊಂಡು ಅದನ್ನೇ ಬಳಸುತ್ತಾರೆ. ತಿನ್ನುವಂತಹ ಪದಾರ್ಥಗಳನ್ನು ಬಿಟ್ಟು ನೀವು ಮೊದಲ ಸಲ ಈ ವಸ್ತುಗಳನ್ನು ಕಳಶಕ್ಕೆ ಹಾಕುತ್ತಿದ್ದರೆ, ಹೊಸದಾಗಿ ಈ ವಸ್ತುಗಳನ್ನು ಮನೆಗೆ ತಂದು ದೇವಿಯನ್ನು ನೆನೆದು ಕಳಶಕ್ಕೆ ಈ ವಸ್ತುಗಳನ್ನು ಹಾಕಿ. ಹಬ್ಬ ಮುಗಿದ ಮೇಲೆ ನೀವು 2 ದಿನಕ್ಕೋ ಅಥವಾ 3 ದಿನಕ್ಕೋ ಕಳಶ ಕದಲಿಸಿದ ಮೇಲೆ ಹಾಕಿದ ವಸ್ತುಗಳನ್ನು ಹಳದಿ ಬಣ್ಣದ ವಸ್ತ್ರಕ್ಕೆ ಕಟ್ಟಿ ದುಡ್ಡು ಇಡುವಂತಹ ಜಾಗದಲ್ಲಿ ಎತ್ತಿಡಿ. ಕವಡೆ, ಕಮಲದ ಬೀಜ, ಗೋಮತಿ ಚಕ್ರ ಇವುಗಳನ್ನು ಎತ್ತಿಟ್ಟುಕೊಳ್ಳಿ. ಕಳಶಕ್ಕೆ ಹಾಕಿದ ಬಂಗಾರದ ಆಭರಣಗಳನ್ನು ಮತ್ತೆ ಧರಿಸಿಕೊಳ್ಳಿ. ಬೆಳ್ಳಿ ನಾಣ್ಯ ಹಾಕಿದ್ದರೆ ದೇವರ ಕೋಣೆಯಲ್ಲಿ ಇಟ್ಟು ಪೂಜಿಸುತ್ತಾ ಬನ್ನಿ. ಬಾದಾಮಿ, ಗೋಡಂಬಿಯನ್ನು ನೀರಿನ ಕಳಶಕ್ಕೆ ಹಾಕಿದ್ದರೆ ಮರಗಿಡಗಳ ಬುಡಕ್ಕೆ ಹಾಕಿ ಇರುವೆಗಳು ತಿನ್ನುತ್ತವೆ. ಅಕ್ಕಿ ಹಾಕಿದ ಕಳಶಕ್ಕೆ ಹಾಕಿದ್ದರೆ ನೀವೇ ಸೇವಿಸಬಹುದು. ಇನ್ನು ವರಮಹಾಲಕ್ಷ್ಮಿ ಕಳಶಕ್ಕೆ 5 ವೀಳ್ಯದೆಲೆ ಅಥವಾ 5 ಮಾವಿನ ಎಲೆಯನ್ನ ಇಡಬೇಕು. ವೀಳ್ಯದೆಲೆ ಇಟ್ಟಿದ್ದರೆ ಹಬ್ಬ ಮುಗಿದ ಮೇಲೆ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಮಾತ್ರ ಆ ಎಲೆಗಳನ್ನ ಚೆನ್ನಾಗಿದ್ರೆ ಸೇವಿಸಬೇಕು. ಆ ಎಲೆಗಳನ್ನ ಎಸೆಯಬಾರದು. ವ್ರತದ ದಿನ ಕೈಗೆ ವ್ರತದ ದಾರವನ್ನ ಕಟ್ಟಿಕೊಳ್ಳಬೇಕಾದರೆ ಈ ನಾಮಗಳನ್ನ ಹೇಳಿಕೊಂಡರೆ ವರಮಹಾಲಕ್ಷ್ಮಿ ದೇವಿಯ ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ವ್ರತದ ದಾರಕ್ಕೆ 9 ಗಂಟುಗಳನ್ನ ನೀವು ಹಾಕಬೇಕಾದ್ರೆ, ಒಂದೊಂದು ಗಂಟು ಹಾಕಬೇಕಾದ್ರೂ ಒಂದೊಂದು ನಾಮವನ್ನ ಹೇಳ್ಕೊಳ್ಬೇಕು. ವ್ರತದ ದಾರಕ್ಕೆ ಒಟ್ಟು 12 ಗಂಟನ್ನೇ ಹಾಕಬೇಕು. ಆ
ಆದರೆ ಮೊದಲು 9 ಗಂಟು ಹಾಕಿರ್ತೀರಾ. ಹೂವನ್ನು ಸೇರಿಸಿ ಕಟ್ಟುವಾಗ ಒಟ್ಟು 12 ಗಂಟುಗಳಾಗುತ್ತೆ. 9 ಗಂಟನ್ನು ಹಾಕಬೇಕಾದ್ರೆ ಮೊದಲನೆಯ ಗಂಟು ಹಾಕುವ ಮುನ್ನ ಓಂ ಕಮಲಾಯೇ ನಮಃ, ಹಾಗೆಯೇ ಓಂ ರಮಾಯೇ ನಮಃ, ಓಂ ಲೋಕಮಾತ್ರೇ ನಮಃ, ಓಂ ವಿಶ್ವಜನನ್ಯೇ ನಮಃ, ಓಂ ವಿಶ್ವಸಾಕ್ಷಿಣ್ಯೇ ನಮಃ, ಓಂ ಕ್ಷೀರಾಬ್ಧಿ ತನಯಾಯೇ ನಮಃ, ಓಂ ಚಂದ್ರ ಸಹೋದರಿಯೇ ನಮಃ, ಓಂ ಹರಿವಲ್ಲಭಾಯೇ ನಮಃ, ಓಂ ವರಲಕ್ಷ್ಮೀ ನಮಃ. ಹೀಗೆ 9 ನಾಮಗಳನ್ನು ಹೇಳಿಕೊಂಡು ಕಂಕಣ ತಯಾರು ಮಾಡಿಕೊಳ್ಳಬೇಕು. ಇದರಿಂದ ವರಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ಈ ದಿನ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ಕಪ್ಪು ಹಾಗೂ ನೀಲಿ ಬಣ್ಣದ ಬಳೆಗಳನ್ನು ಇಡಬೇಡಿ. ಮನೆಗೆ ಬಂದವರಿಗೂ ಕೂಡ ಈ ಬಣ್ಣದ ಬಳೆಗಳನ್ನು ನೀಡಬಾರದು. ಮನೆಗೆ ಬಂದ ಮುತ್ತೈದೆಯರ ಪಾದಕ್ಕೆ ಅರಿಶಿಣ ಹಚ್ಚಿ ಅವರ ಕೈಗೆ ಅಕ್ಷತೆಯನ್ನು ಕೊಟ್ಟು ನಿಮ್ಮ ತಲೆಯ ಮೇಲೆ ಹಾಕಿಸಿಕೊಳ್ಳಬೇಕು. ಅವರ ಆಶೀರ್ವಾದವನ್ನು ಹೀಗೆ ಪಡೆದರೆ ನಿಮಗೆ ವರಮಹಾಲಕ್ಷ್ಮಿ ದೇವಿಯು ಅರಸುತ್ತಾಳೆ. ಆ ದಿನ ಮಹಾಲಕ್ಷ್ಮಿ ಯಾವುದೇ ರೂಪದಲ್ಲಾದರೂ ನಿಮ್ಮ ಮನೆಗಳಿಗೆ ಬರಬಹುದು. ಚಿಕ್ಕ ಮಕ್ಕಳು ಮನೆಗೆ ಬಂದಾಗ ಅವರಿಗೆ ತಿನ್ನಲು ಸಿಹಿ ತಿನಿಸುಗಳನ್ನು ನೀಡಿ, ಮುತ್ತೈದೆಯರು ಬಂದಾಗ ನಗುನಗುತ್ತಾ ಮಾತನಾಡಿಸಿ ಸತ್ಕರಿಸಿ. ಕೆಟ್ಟ ಕಣ್ಣಿನಿಂದ ಅವರನ್ನು ನೋಡಬೇಡಿ, ನಿಂದಿಸಬೇಡಿ, ಅವಮಾನಿಸಬೇಡಿ. ವರಮಹಾಲಕ್ಷ್ಮಿ ದಿನ ನಿಮ್ಮ ಮನೆಯ ಬಂಗಾರದ ಆಭರಣಗಳನ್ನು ಬೇರೆಯವರಿಗೆ ನೀಡಬೇಡಿ. ಇತ್ತೀಚೆಗೆ ರಿಟರ್ನ್ ಗಿಫ್ಟ್ ಅಂತ ಕೊಡುವ ಅರಿಶಿನ ಕುಂಕುಮದ ಡಬ್ಬಿಗಳನ್ನು ಕೊಡುವ ಬದಲು ಶಾಸ್ತ್ರದ ರೀತಿಯಲ್ಲಿ ಮನೆಗೆ ಬಂದಂತಹ ಮುತ್ತೈದೆಯರಿಗೆ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮವನ್ನು ಇಟ್ಟು ತಾಂಬೂಲ ಅಥವಾ ಬ್ಲೌಸ್ ಪೀಸ್ ಅನ್ನು ಕೊಟ್ಟು ಕಳಿಸಿ. ಹೆಚ್ಚು ಆಡಂಬರದ ಹಬ್ಬಕ್ಕಿಂತ ದೇವಿಗೆ ಮೆಚ್ಚುಗೆಯಾಗುವಂತೆ ಹಬ್ಬ ಮಾಡಿ. ಜನರನ್ನ ಮೆಚ್ಚಿಸಲು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬೇಡಿ. ನೋಡಿದ್ರಲ್ಲ, ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಶಕ್ಕೆ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು, ಯಾವ ಬಳೆಗಳನ್ನು ಬಳಸಬಾರದು, ಬಂದಂತಹ ಮುತ್ತೈದೆಯರನ್ನ ಯಾವ ರೀತಿಯಾಗಿ ಸತ್ಕರಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಯನ್ನು ಯಾವ ದಿಕ್ಕಿಗೆ ಕೂರಿಸಿ ಪೂಜೆಯನ್ನು ಮಾಡಿಕೊಳ್ಬೇಕು, ಯಾವ ಬಣ್ಣದ ಸೀರೆಗಳನ್ನು ಬಳಸಬೇಕು, ಯಾವ ತಪ್ಪುಗಳನ್ನು ಮಾಡಲೇಬಾರದು ಅಂತ ತಿಳಿಸ್ಕೊಡ್ತೀವಿ. ಧನ್ಯವಾದ ಸ್ನೇಹಿತರೆ.